ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ನವೆಂಬರ್ 29ನೇ ತಾರೀಕು ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಮಿಸ್ ಮಾಡ್ಕೊಂಡಿದ್ರೆ ಈ ಬಾರಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ದೇವಸ್ಥಾನಕ್ಕೆ ಹೋದಾಗ ಕೆಲವು ದೇವಸ್ಥಾನಗಳಲ್ಲಿ ನವಗ್ರಹಗಳಿರುತ್ತೆ. ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಂತ್ರಗಳು ಪಠನೆ ಮಾಡ್ತಾ ಹಾಕ್ತಿರ್ತಾರೆ. ಅಲ್ಲಿ ಬೋರ್ಡ್ ಕೂಡ ಇರುತ್ತೆ, ಸೂರ್ಯಾಯ, ಚಂದ್ರಾಯ, ಮಂಗಳಾಯ. ಸೊ ಎಷ್ಟು 9 ಪ್ರದಕ್ಷಿಣೆಯನ್ನು ನಾವು ಹಾಕಲೇಬೇಕಾ? ಸೊ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನವಗ್ರಹದ ಪ್ರದಕ್ಷಿಣೆ ಕೆಲವರು ಒಂದು ಹಾಕಿದ್ರೂ ಸಾಕು ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಯಾವುದು ಸರಿ, ಯಾವುದು ತಪ್ಪು? ನವಗ್ರಹಗಳ ವಿಶೇಷತೆ ಏನು? ನವಗ್ರಹಗಳ ಪ್ರದಕ್ಷಿಣೆ ಮಾಡೋದ್ರಿಂದ ಸಿಗುವಂಥ ಫಲಗಳೇನಾದರೂ ಇದೆಯಾ? ಯಾವ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೆಯದು? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳಂತ ಇದ್ದಾಗ ಅಲ್ಲಿ ಪ್ರದಕ್ಷಿಣೆ ಏನು ಮಾಡ್ತೀರೋ ಕೆಲವರು ಅಪ್ರದಕ್ಷಿಣೆಯನ್ನು ಮಾಡ್ತಾರೆ, ಉಲ್ಟಾ. ನೋಡಿದ್ದೀನಿ ಗುರುಗಳೇ. ಹೌದಾ? ಹೌದು. ಇದು ತೀರಾ ತಪ್ಪಾಗುತ್ತೆ ಆ್ಯಕ್ಚುಲಿ. ಎಲ್ಲಿ ಅಂತಂದರೆ ಎರಡು ಗ್ರಹಗಳ ಮಾತ್ರ ಅಪ್ರದಕ್ಷಿಣೆ ಹಾಕುವಂಥದ್ದು. ಇಲ್ಲಿ ನೀವು ಪ್ರಧಾನವಾಗಿ 7 ಗ್ರಹಗಳಿದೆ, ಅದಕ್ಕೂ ನೀವು ಹಾಕ್ದಂಗೆ ಆಯಿತು. ಹೌದು, ಅದಕ್ಕೂ ನೀವು ಹಾಕಿದಾಗ ಆಗತ್ತೆ. ಅದಕ್ಕೆ ಯಾರು ನಿಮ್ಗೆ ಸಜೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ನೀವಾದರೂ ನಿಧಾನಕ್ಕೆ ಯೋಚನೆ ಮಾಡಿ. ನಾನು ಹೇಳಿದ್ರು ಅಷ್ಟೇ, ಸಾರ ಇದೆಯಾ ಅದನ್ನು ತೆಗೆದುಕೊಳ್ಳಿ. ಸಾರ ಇಲ್ಲ ಪಕ್ಕಕ್ಕೆ ಇಡಬೇಕಾದ್ರೆ ನೀವು ಒಮ್ಮೆ ಭಗವಂತನವನು ನಿಮಗೆ ಬುದ್ಧಿಯನ್ನು ಕೊಟ್ಟಿರ್ತಾನಂತೆ. ಯಾವುದನ್ನು ಯಾವಾಗ ಎಲ್ಲಿ ಹೇಗೆ ಬಳಸಬೇಕಂತಕ್ಕಂಥ ಚಿತ್ತವನ್ನು ನಮ್ಗೆ ಕೊಟ್ಟಿರ್ತಾನೆ. ಅದು ಏನೆಲ್ಲ ಕೂಡ ಇರುತ್ತೋ ಇದರ ಮಧ್ಯೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಇಷ್ಟಿದ್ದ ಮೇಲೆ ರಾಹುಕೇತು ಅಂತ ಬರ್ತಾ ಇದೆ. ಇದು ಯಾರು ನಮಗೆ ಹೇಳ್ತಾರೋ ಗೊತ್ತಿಲ್ಲ. ಒಟ್ಟಾರೆಗೆ ಪೂರ್ಣವಾಗಿರತಕ್ಕಂತಹ 9 ಪ್ರದಕ್ಷಿಣೆ. 9 ಆಗಲಿಲ್ಲ, ಕೊನೆ ಪಕ್ಷ 5 ಆಗಲಿಲ್ಲ, 3 ಆದರೂ ನೀವು ಆಗಲೇಬೇಕಾಗಿರತಕ್ಕಂತಹದ್ದು. 3 ಪ್ರದಕ್ಷಿಣೆ ಬಹಳ ಮಹತ್ತರವಾಗಿರತಕ್ಕಂತಹದ್ದು. ಹಾಗಾಗಿ ನೀವು ಮಾಡಲೇಬೇಕು. ಈ ಮೇರು ಶಿಖರವನ್ನು ಅಂದರೆ ಹಿಮಾಲಯ ಪರ್ವತದ ಶಿಖರವನ್ನು ಈ 9 ಗ್ರಹಗಳ ಪ್ರದಕ್ಷಿಣೆ ಆಗ್ತಿರ್ತವಂತೆ. ಬೇರೆ ಇನ್ನೆಲ್ಲ ಪರ್ವತಗಳು ನೋಡ್ತಿರ್ತವಂತೆ. ಏನು ನಿನಗೆ ಮಾತ್ರ ಅವರು ಪ್ರದಕ್ಷಿಣೆ ಆಗ್ತಿರ್ತಾರಲ್ಲ, ನಮಗೆ ಯಾರಿಗೂ ಹಾಕೋದೇ ಇಲ್ಲ. ಅಂತಹ ನವಗ್ರಹಗಳೆಲ್ಲವೂ ಕೂಡ ಹಿಮಾಲಯ ಪರ್ವತದ ಮೇರು ಶಿಖರವನ್ನು ಆದಿತ್ಯಾದಿ ನವಗ್ರಹಗಳು ಪ್ರದಕ್ಷಿಣೆ ಹಾಕ್ತಿರಬೇಕಾದ್ರೆ ಅದರ ಅಕ್ಕಪಕ್ಕ ಇರತಕ್ಕಂತಹ ಇನ್ನು ಸಣ್ಣ ಸಣ್ಣ ಪರ್ವತ ಎಲ್ಲವೂ ಕೂಡ ನೋಡ್ತಿರ್ತಾವಂತೆ. ಯಾಕೆ ಅಂತಂದರೆ ಆ ಒಂದು ಮೇರು ಪರ್ವತದಲ್ಲಿ ಸಣ್ಣದಾಗೊಂದು ಶಬ್ದ ಬರ್ತಾ ಇರುತ್ತೆ. ಅದು ಶಿವನ ಮಂತ್ರವಾಗಿರುತ್ತೆ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಶಿವ ಪಂಚಾಕ್ಷರಿ ಇರುತ್ತೆ ಪ್ರೀತಿ ಬಂಧುಗಳೇ. ಅದಕ್ಕೆ ಈ ಕಾರ್ತೀಕ ಮಾಸದಲ್ಲಿ ಇನ್ನು ಬರ್ತಕ್ಕಂತಹ ಏನು ಕೊನೆ ಸೋಮವಾರ ಬರುತ್ತೋ, ನೀವು ಕೊನೆ ಪಕ್ಷ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರೋ ಹೋಗಿಲ್ಲವೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಆಯಾಯ ತಿಥಿವಾರ ನಕ್ಷತ್ರ ಯೋಗಕರಣಗಳು ವಿಶೇಷತೆ ಬಂದಾಗ ನಿಮ್ಮ ಮಕ್ಕಳದ ಜನ್ಮದಿನ ಎಷ್ಟು ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೊಂಡು ಮಾಡ್ತೀರಿ. ಪ್ರತಿ ವರ್ಷ ಮಾಡ್ತೀರಿ ನೋಡಿ. ನಿಮ್ಮದಾಗಿರ್ತಕ್ಕಂಥ ಮದುವೆ ದಿನಗಳ ಬಂದಾಗ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ಕೊಳ್ತೀರಿ ನೋಡಿ. ಹಾಗೆಯೇ ಅಂತಹ ಆಯಾಯ ದಿನಗಳು ಅಂತ ಬಂದಾಗ ಅಟ್ಲೀಸ್ಟ್ ಕೊನೆಯ ಪಕ್ಷ ದೇವಸ್ಥಾನದಲ್ಲಿ 1-2 ನಿಮಿಷ ಕುಳಿತುಕೊಂಡು ಬರ್ತಕ್ಕಂಥದ್ದು. ಏನೂ ಸೇವೆ ನಮ್ಮ ಕೈಲಾಗಲಿಲ್ಲ. ಸೇವೆ ಆಗತ್ತೀಯಾ? ಬಹುಶಃ ನೀವು 33 ಕೋಟಿ ದೇವತೆಗಳ ಕೃಪೆಗೆ ಒಳಗಾದಾಗೇನೆ ಇನ್ನು ಅದರ ನವಗ್ರಹಗಳು ಪರಿಪೂರ್ಣ ಫಲ ನೀವು ಪಡ್ಕೊಂಡೇ ತೀರ್ತೀರಿ. ಇಲ್ಲಿ ನವಗ್ರಹಗಳು ಅಂತ ಬಂದಾಗ ಇಲ್ಲಿ ವ್ಯಾಸ ಮಹರ್ಷಿ ನಮಗೊಂದು ಮಂತ್ರವನ್ನು ಕೊಟ್ಟಿದ್ದಾರೆ. ವಿದ್ಯಾವಂತರು ಬುದ್ಧಿವಂತರು ಸಾಧ್ಯವಾದಷ್ಟು ಇಲ್ಲಿ ಬಡವನ ಸಂಪತ್ತು ಯಾವುದು ಅಂತಂದರೆ, ಪ್ರತಿ ಬಡವನ ಸಂಪತ್ತು ವಿದ್ಯೆನೇ ಆಗಿರುತ್ತೆ. ಅವನ ವಿದ್ಯೆಯಿಂದಲೇ ಬರಬೇಕು. ಏನೋ ಒಂದು ಚಮತ್ಕಾರವನ್ನು ಮಾಡುತ್ತಾ ಅವನ ಬುದ್ಧಿಯನ್ನು ಉಪಯೋಗಿಸ್ತಕ್ಕಂತಹದ್ದು ಕೂಡ ಒಂದು ವಿದ್ಯೆಯೇ. ಆ ಹಣ್ಣನ್ನು ಜೋಡಿಸಿರ್ತಕ್ಕಂಥ ವಿಧಾನ, ಅದನ್ನು ಮಾರಾಟ ಮಾಡ್ತಕ್ಕಂತಹದ್ದು, ಆ ಬಂದಿರೋ ಜನಗಳ ಬಳಿ ನಡ್ಕೊಳ್ಳತಕ್ಕಂಥ ವಿಧಾನದಿಂದಲೇ ಅವನ ಬುದ್ಧಿಯನ್ನು ಬಳಸಿ ಅಲ್ಲಿ ಒಂದು ವಿದ್ಯೆಯನ್ನು ಬಳಸಿ ಅವನ ವ್ಯವಹಾರ ವ್ಯಾಪಾರವನ್ನು ಮಾಡಿದಾಗ ಅವನು ಸಕ್ಸಸ್ ಆಗ್ತಾನಂತೆ. ಹಾಗೆಯೇ ನೀವು ಯಾರೋ ವಿದ್ಯೆ ಗೊತ್ತಿಲ್ಲ ಅಥವಾ ಅವರಿಗೆ ಟೈಮ್ ಇಲ್ಲ ಅಂಥವರು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ ಅಂತ ಹೇಳ್ಕೊಳ್ತಾರೆ. ನಾನು ಎಷ್ಟೋ ಸಲ ಈ ಕುಬೇರ ಸಭೆಗೆ ಬಂದಾಗ ಎಲ್ಲರೂ ಕೂಡ ಆ ಕಾಂಬಿನೇಷನ್ ವೈಸ್ ಆಯಾಯ ಮಂತ್ರಗಳನ್ನ ಕೊಟ್ಟಿರ್ತೇನೆ. ಹಾಗೆಯೇ
ಆ ಒಂದು ವ್ಯಾಸರು ಕೊಟ್ಟಿರ್ತಕ್ಕಂತಹ ಮಂತ್ರ ಇದೆಯಲ್ಲ, ಅಂದರೆ ವ್ಯಾಸರು ರಚಿಸಿರುವಂಥ ಆ ಮಂತ್ರಗಳಿಗೆ ಬಹಳ ಶಕ್ತಿ ಇದೆ, ಆ ನವಗ್ರಹ ಮಂತ್ರಗಳಿಗೆ. ಅದು ಕೇವಲ ಒಂದು 5 ನಿಮಿಷದಲ್ಲಿ ಹೇಳೋದು. ನೀವು ಒಂದು 5 ನಿಮಿಷದಲ್ಲಿ ಪರಿಪೂರ್ಣವಾಗಿ ಹೇಳ್ತೀರಿ. ಅದನ್ನು ಹೇಳ್ತೀರಿ ಅಂತಂದರೆ ನೀವು ಪ್ರತಿ ಸೋಮವಾರವೂ ಕಾರ್ತಿಕ ಸೋಮವಾರವೇ ಆಗಿರುತ್ತೆ, ಪ್ರತಿ ಸೋಮವಾರವೂ ಕೂಡ. ಹಾಗಾಗಿ ಅಂತಹ ಶಿವನನ್ನು ಹೋಲಿಸಿಕೊಳ್ಳಲಿಕ್ಕೆ ಸಾಧ್ಯವಿರುತ್ತೆ. ಆದರೆ ಈ ಕಾರ್ತಿಕ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಕುಳಿತುಕೊಂಡು ನವಗ್ರಹಗಳ ಮಂತ್ರವನ್ನು ಓದುವಂಥದ್ದು, ಸಾಧ್ಯವಾದರೆ ನವಗ್ರಹಗಳ ಚರಿತ್ರೆಯನ್ನು ಒಮ್ಮೆ ಓದುವಂಥದ್ದು. ಆ ನವಗ್ರಹದಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಶನೈಶ್ಚರನ ಕಥೆ ಏನಾದರೂ ನೀವು ಕೇಳಿದರೆ, ಶನೈಶ್ಚರನ ಕಥೆ ಏನಾದರೂ ನೀವೇನಾದರೂ ಪಠಿಸಿದ್ದೆ, ಹೇಳಿದ್ದೆ ಆದರೆ ಅಥವಾ ಕೇಳಿಸ್ಕೊಂಡಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿ. ನೀವೆಲ್ಲಾದರೂ ನೋಡಿ, ಈ ನವಗ್ರಹಗಳು ಎಲ್ಲಿ ಇರ್ತಾವಲ್ಲ, ಎಲ್ಲ ಲಿಂಗಗಳಿರ್ತವೆ, ಲಿಂಗ ರೂಪದಲ್ಲಿರ್ತವೆ. ಅದಕ್ಕಾಗಿ ಆ ಶಿವನ ಸಾನ್ನಿಧ್ಯದಲ್ಲಿ ನೀವೇನಾದರೂ ಕೂಡ ಈ ನವಗ್ರಹಗಳಿಗೆ ಹೊತ್ತು ಕೊಟ್ಟು ಮಂತ್ರಗಳನ್ನು ಹೇಳಿದ್ದೆ ಆದರೆ ಬಹುಶಃ ನಿಮಗೆ ಯಾರಾದರೂ ಅಂದೇ ನೀವು ಪರೀಕ್ಷೆ ಮಾಡ್ಬೋದು, ಏನು ನಮಗೆ ಕೃಪೆ ಆಗುತ್ತೆ ಅನ್ನೋದು. ಯಾರಾದರೂ ನೀವು ಒಂದು 5-10 ನಿಮಿಷ ಕುಳಿತುಕೊಂಡು ಪಾರಾಯಣ ಮಾಡಿದರೆ ಅಥವಾ ಒಂದು ಕತೆ ನಿಧಾನಕ್ಕೆ ನೀವೇ ಓದ್ತಾ ಬಂದರೆ, ಇದೆಲ್ಲ ಮುಗಿಯೋದ್ರೊಳಗಡೆ ಯಾರೋ ಪ್ರದಕ್ಷಿಣೆ ಆಗ್ತಿರ್ತಾರೆ, ಇನ್ಯಾರೋ ಪ್ರಸಾದ ತೊಗೊಂಡಿರ್ತಾರೆ, ಅಥವಾ ಮನೆಯಿಂದ ಯಾರೋ ಪ್ರಸಾದ ತೊಗೊಂಬಂದು ನೈವೇದ್ಯ ಮಾಡಿರ್ತಾರೆ, ಒಂದಷ್ಟು ಜನಕ್ಕೆ ಹಂಚುತ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಆ ತರಹದ್ದು ನೀವು ಮುಗಿಯೋ ಒಳಗಡೆ ನಿಮಗೊಂದು ಪ್ರಸಾದ ಸಿಗುತ್ತೆ. ಅದು ನಿಮಗೆ ನವಗ್ರಹಗಳ ಕೃಪೆ ಆಗಿದೆ ಅಂತಲೇ ಅರ್ಥ. ನೀವು ಶ್ರದ್ಧೆ ಭಕ್ತಿಯಿಂದ ಪಠಿಸಿದ್ದೀರ ಅಂತಂದರೆ ನೀವು ಪ್ರಾರಂಭ ಮಾಡುವಾಗಲ್ಲಿ ಯಾರೂ ಇರೋದಿಲ್ಲ, ಆದರೆ ಇದು ಮುಗಿಯುತ್ತಿದ್ದ ಹಾಗೇ ಯಾರಾದರೂ ಪ್ರಸಾದ ಹಿಡ್ಕೊಂಬಂದು ತಗೊಳ್ಳಿ ಅಂತ ಕೊಡ್ತಾರೆ. ಬಹುಶಃ ನಿಮಗಲ್ಲಿ ಪರಿಪೂರ್ಣವಾಯಿತು ಅಂತ. ಯಾವುದೇ ಗ್ರಹ ನಿಮ್ಮನ್ನು ಬಾಧಿಸಿಲ್ಲ ಅಂತ ಅರ್ಥ. ಬಹುಶಃ ನಮಗೆ ಒಂದು ಸೈಟ್ ತೊಗೊಳಕ್ಕಾಗಲಿಲ್ಲ, ಮನೆ ಕಟ್ಟಲಿಕ್ಕಾಗಲಿಲ್ಲ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಲ್ಲ, ಅವರಿಗೆ ಮದುವೆ ಆಗಲಿಲ್ಲ, ನಮಗೆ ಗುರುವಿನ ಕೃಪೆ ಆಗಿದೆ, ದನ ಕನಕ ಮನೆಗೆ ಬರಲಿಲ್ಲ, ತುಂಬ ತೊಂದರೆ ಇದ್ದೀವಿ, ಈ ತರಹದೆಲ್ಲೋ ಯಾವುದೋ ಒಂದು ನೋವಿಟ್ಕೊಂಡು ನಿಮ್ಮ ಜಾತಕದ ಯಾವ ಗ್ರಹದ ಬಾಧೆಯಿಂದ ಬಳಲ್ತಾ ಇದ್ದೀರೋ ಈ ಸೋಮವಾರ ನವಗ್ರಹಗಳ ಪಾರಾಯಣ ಮಾಡ್ತಾ ಬನ್ನಿ. ಅಲ್ಲೊಂದು ಪ್ರಸಾದ ಸಿಗುತ್ತೆ ನಿಮಗೆ, ಅಲ್ಲಿಂದಲೇ ಮುಕ್ತಿ ಪಡ್ಕೊಳ್ತೀರಿ, ಬಹಳಷ್ಟು ಶಕ್ತಿ ಪಡ್ಕೊಳ್ತೀರಿ ನಿಮ್ಮ ಯುಕ್ತಿಯನ್ನು ಬಳಸಿದ್ದಕ್ಕಾಗಿ. ಪ್ರೀತಿ ಬಂಧುಗಳೇ, ಖಂಡಿತವಾಗ್ಲೂ ಗುರುಗಳ, ನಾಳೆನೇ ಸೋಮವಾರ ಆಗಿರೋದ್ರಿಂದ ಅದು ಒಂದು ಪರೀಕ್ಷೆಯನ್ನು ಮಾಡೇ ಬಿಡೋಣ ಅಂತ ಅನಿಸ್ತು ನೀವು ಹೇಳ್ತಾ ಇರುವಂಥ ಮಾತುಗಳನ್ನ ಕೇಳಿದಾಗ. ಕಡೇ ಪಕ್ಷ 9 ಹಾಕ್ಲಿಕ್ಕಾಗಲಿಲ್ಲ ಅಂತಂದರೆ 5 ಅಥವಾ 3 ಅನ್ನೋದಾದರೂ ನಾವು ಪ್ರದಕ್ಷಿಣೆ ಮಾಡಲೇಬೇಕು ಅಂತ ತಿಳಿಸ್ಕೊಟ್ರಿ. ನವಗ್ರಹಗಳ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಾಳೆನೇ ಸೋಮವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.